ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಇವತ್ತಿನ ಟೈಟಲ್ಲು ಮತ್ತು ಥಂಬ್ನೈಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ಏನಪ್ಪ ಅಂದರೆ, ಮನೇಲಿ ಕೂತ್ಕೊಂಡು ಡಿಜಿಟಲ್ ವೋಟರ್ ಐ ಡಿನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಈ ಥರದ್ದು ಡಿಜಿಟಲ್ ವೋಟರ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲು. ನಿಮ್ಮ ಹತ್ರ ಒಂದು ಆ್ಯಪ್ ಇದ್ದರೆ ಸಾಕು. ಆ ಆ್ಯಪ್ ಹೆಸರು ಬಂದುಬಿಟ್ಟು ವೋಟರ್ ಹೆಲ್ಪ್ಲೈನ್ ಅಂತ ಹೇಳಿ. ನೋಡಿ, ನಾನು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಆ್ಯಪ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಡೌನ್ಲೋಡ್ ಈ ಎಪಿಕ್ ಅಂತ ಏನು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಒಂದು ಮೊಬೈಲ್ ನಂಬರ್ ಪಾಸ್ವರ್ಡ್ ಕೇಳುತ್ತೆ. ನಾನು ಹಿಂದಿನ ವೀಡಿಯೋದಲ್ಲಿ ಹೇಗೆ ನೀವು ಐ ಡಿನ ಕ್ರಿಯೇಟ್ ಮಾಡಬೇಕು ಮತ್ತು ಹೇಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕು ಅಂತ ಹೇಳಿದ್ದೀನಿ. ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದ್ದರೆ ಮಾತ್ರ ಈ ಥರ ಒಂದು ಎಪಿಕ್ ಡೌನ್ಲೋಡ್ ನೀವು ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಆಗಲ್ಲ. ಇವಾಗ ನೋಡಿ, ನಾನು ನನ್ನ ಮೊಬೈಲ್ ನಂಬರ್ನ ಹಾಕ್ತಾಯಿದ್ದೀನಿ. ಇವಾಗ ನೀವೇನು ನಿಮ್ಮ ಒಂದು ಮೊಬೈಲ್ ನಂಬರು, ಪಾಸ್ವರ್ಡು ಮತ್ತು ಸೆಂಡ್ ಒ ಟಿ ಪಿ ಕೊಟ್ಟು OTP ಹಾಕ್ಬಿಟ್ಟು ಲಾಗಿನ್ ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಆಪ್ಷನ್ ಬರುತ್ತಲ್ಲ, ಡೌನ್ಲೋಡ್ ಈ ಎಪಿಕ್ ಅಂತ ಹೇಳಿ ಕೊಡಬೇಕು. ಇಲ್ಲಿ ನೋಡಿರಿ, ಎಸ್ ಐ ಹ್ಯಾವ್ ಎಪಿಕ್ ನಂಬರ್ ಅಂತ ಇದೆ, ಎಸ್ ಐ ಹ್ಯಾವ್ ಪರ್ಫಾರ್ಮೆನ್ಸ್ ನಂಬರ್ ಅಂತ ಇದೆ, ಸರ್ಚ್ ಬೈ ಡೀಟೇಲ್ಸ್ ಅಂತಿದೆ. ಎಸ್ ಐ ಹ್ಯಾವ್ ಎಪಿಕ್ ನಂಬರ್ ಅಂದರೆ ನಿಮ್ಮ ಒಂದು ವೋಟರ್ ಐ ಡಿಯ ನಂಬರ್ ಏನಿರುತ್ತೆ ಅದನ್ನು ಹಾಕಬೇಕು. ಇಲ್ಲಿ ಫಸ್ಟು ನಿಮ್ಮ ಒಂದು ಎಪಿಕ್ ನಂಬರ್ನ ಹಾಕಬೇಕು. ಇವಾಗ ಇಲ್ಲಿ ನೋಡಿ, ಎಪಿಕ್ ನಂಬರ್ ಅಂದರೆ ನಿಮ್ಮ ಒಂದು ವೋಟರ್ ಐ ಡಿ ನಂಬರ್ನ ಹಾಕ್ಕೊಳ್ರಿ. ನಿಮ್ಮ ವೋಟರ್ ನಂಬರ್ ಹಾಕ್ಕೊಂಡು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ವೋಟರ್ ಐ ಡಿ ಕರೆಕ್ಟ್ ಇದ್ದರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಬಂದಿರುತ್ತೆ. ಇಲ್ಲಿ ನೋಡಿ, ಡೀಟೇಲ್ಸ್ ನಿಮ್ಮ ನೇಮ್, ಫಾದರ್ ನೇಮ್ ಮತ್ತು ನಿಮ್ಮ ಒಂದು ಮೊಬೈಲ್ನ 4 ಡಿಜಿಟ್ ಲಾಸ್ಟ್ದು ಬಂದಿರುತ್ತೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ಸಲ OTP ಬರುತ್ತೆ. ಮತ್ತೊಂದು ಸಲ OTP ಬಂದಿದ್ದನ್ನ OTP ಹಾಕಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ನೀವು ಕೊಟ್ಟರೆ ಇವಾಗ ನಿಮ್ಮ ಒಂದು ಈ ಎಪಿಕ್ ಅಂದರೆ ಡಿಜಿಟಲ್ ವೋಟರ್ ಕಾರ್ಡು ಜನ್ರೇಟ್ ಆಗುತ್ತೆ. ಆ ಒಂದು ವೋಟರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ನಿಮ್ಮ ಒಂದು ಡಿಜಿಟಲ್ ವೋಟರ್ ಕಾರ್ಡ್ ಬರುತ್ತೆ. ನೀವು ಮನೇಲಿ ಕೂತ್ಕೊಂಡು ಆರಾಮಾಗಿ ನಿಮ್ಮ ಒಂದು ಡಿಜಿಟಲ್ ವೋಟರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬಹುದು. ನಿಮಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.